Hello students. So in the previous videos we had seen totally about the accounting principles. That is your total completion of your fourth unit. Okay. So fourth unit ಅಂತೂ complete ಮಾಡ್ಕೊಂಡಿವಿ ಹಿಂದಿನ ಕ್ಲಾಸ್ನಾಗ. I hope you cleared with this. And in this video I'm going to start for you people, that is unit 5, accounting standards. So now we are in the fifth unit, that is accounting standards. So what is this accounting standards? See, usually in the class also I used to say about the accounting principles and accounting standards. Okay, so standards are nothing but what? These are the basic norms, or we can say the rules, so which are applicable to all the companies, and it is not only in India but it is applicable to whole globe, we can say. Globe means all the countries. ಸೊ ಎಲ್ಲ ಕಂಟ್ರೀಸಿಗೂ ಇವು ಅಪ್ಲಿಕೇಬಲ್ ಆಗಬೇಕು ಅಂಥೇಳಿ ಇದನ್ನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಹೊಸ ಥರದ್ದೊಂದು ಇನ್ವೆಂಟ್ ಮಾಡ್ಯಾರ್ರಿ. ಓಕೆ, ಸೊ ಯು ಮೈಟ್ ಬಿ ಥಿಂಕಿಂಗ್ ಇಷ್ಟೆಲ್ಲ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಇದ್ದು ರೀ, ಥೇರಿ ಇದ್ದು ರೀ, ಪಾಲಿಸೀಸ್ ಅಂತ ಮಾಡ್ಯಾರ, ವೈ ದಿಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ನೋ? ಸಿ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ main intention, or the intention, or we can say the main objective of introducing accounting standard is to maintain the uniformity, to have a transparency in the accounts, to maintain the uniformity. Uniformity is nothing but what? So consistency in the accounts, and they are not hiding anything, and the rules regulations are to be common for everyone. ಕಾಮನ್ ಫಾರ್ ಎವ್ರಿ ಒನ್ ಮೀನ್ಸ್ ಪ್ರತಿ ಒಂದು ಕಂಪ್ನಿಗೂ ಸೇಮ್ ರೂಲ್ಸ್. ಈಗ ಇಷ್ಟು ದಿನ ಏನು ಅನ್ನಿಸ್ತಿತ್ತು ಅಂದ್ರೆ, ಪ್ರಿನ್ಸಿಪಲ್ಸ್ ಬೇಕಾದವರು ತಮ್ಮ ಪ್ರಿನ್ಸಿಪಲ್ಸ್ ಅಡಾಪ್ಟ್ ಮಾಡ್ಕೋತಿದ್ರು. ಅಂದರೆ ಎಷ್ಟೋ ಪ್ರಿನ್ಸಿಪಲ್ಸ್ ಇದ್ದಾವೆ, ಎಲ್ಲನೂ ಒಂದೇ ಕಂಪ್ನಿಯವ್ರು ಅಡಾಪ್ಟ್ ಮಾಡ್ಕೋಬೇಕು ಅಂತೇನಿಲ್ಲ. ಸೊ ಡಿಪೆಂಡಿಂಗ್ ಅಪಾನ್ ದೇರ್ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ ದೇ ಯೂಸ್ ಟು ಅಡಾಪ್ಟ್ ದ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಪಾಲಿಸೀಸ್ ಲೈಕ್ ದ್ಯಾಟ್, ಪಾಸ್ಟುಲೇಟ್ಸ್ ಆಲ್ಸೋ. ಬಟ್ ದೀಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ವಾಟ್? ದೀಸ್ ಆರ್ ಮ್ಯಾಂಡೇಟರಿ ಇನ್ ನೇಚರ್ ನೌ. So usually majority of the companies they have to follow it, and it is having advantage of to find out the performance easily and helps in ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾಲೋ ಆಗ್ತಿದ್ದು ಅಂದ್ರೆ ಅದರ ಅರ್ಥ ಏನು? ಸೊ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಒನ್ ಕಂಪನಿ ಇನ್ ಇಂಡಿಯಾ ಆ್ಯಂಡ್ ಅನದರ್ ಒನ್ ಕಂಪನಿ ಅಟ್ US. Okay, so if I want to compare the performance of these two companies, so one second if we think that, ನಾವು ವಿಚಾರ ಮಾಡಿದ್ರೆ ನಮ್ಗೇನು ಅನಿಸ್ತಂದ್ರೆ, ವಿ ಕಾಂಟ್ ಏಬಲ್ ಟು ಕಂಪೇರ್ ಇಟ್, ಬಿಕಾಸ್ ದರ್ ಆರ್ ಮೇನ್ ಈಸ್ ರೀಜನ್ ಈಸ್ ಡಿಫ್ರೆಂಟ್. ರೀಜನೇ ಟೋಟಲಿ ಡಿಫ್ರೆಂಟ್ ಅದ ರೀ. ಇಲ್ಲಿ ಇಂಡಿಯಾನಾಗ ಒಂದು ಕಂಪ್ನಿ ಅದ, US ಏನಾಗ ಒಂದು ಕಂಪ್ನಿ ಅದ, ನಾವು ಹೆಂಗೆ ಕಂಪೇರ್ ಮಾಡೋದ್ರಿ? ದ ಕ್ವೆಶನ್ ಮೇ ರೂಮ್ ಇನ್ ಅವರ್ ಮೈಂಡ್ ದ್ಯಾಟ್ ಕ್ಯಾನ್ ವಿ ಏಬಲ್ ಟು ಕಂಪೇರ್ ದ ಪರ್ಫಾರ್ಮೆನ್ಸ್? ಅಫ್ಕೋರ್ಸ್ ವಿ ಕ್ಯಾನ್ ಕಂಪೇರ್ ದ ಪರ್ಫಾರ್ಮೆನ್ಸ್ ಇಫ್ ದೇ ಆರ್ ಫಾಲೋಯಿಂಗ್ ದ ಸೇಮ್ regulations. That means if they are following the accounting standards. So accounting standards ಏನಾದರೂ ಅವರು ಫಾಲೋ ಮಾಡ್ತಿದ್ರು ಅಂದರೆ ಡೆಫಿನೆಟ್ಲಿ we can able to go for comparing their performance. So that's why at the international level only the accounting standards have been made, and it is to be mandatory to follow the accounting standards. Not all the accounting standards, but at least some of the standards. Okay, so now let's start the chapter and we'll see what are the important things are there. See, ಇದ್ರಾಗ ನಿಮಗೆ ಭಾಳಷ್ಟು ಡೀಟೇಲ್ ಆಗಿ ಕೊಟ್ಟಾರ ಟೆಕ್ಸ್ಟ್ ಬುಕ್ನಾಗೆಲ್ಲ. ಅದು ಅಷ್ಟು ನೀವು ತಿಳ್ಕೊಬೇಕಂತಿಲ್ಲ, ಯಾಕಂದ್ರೆ ಅದ್ರಾಗ ಇಂಟರ್ನ್ಯಾಷನಲ್ ಲೆವೆಲ್ನಾಗೂ ಎಲ್ಲ ಕೊಟ್ಟಾರ. ಬಟ್ ನಾವು in this video and in coming videos also related to this unit, I will focus upon important points you should know. Okay, so ಸ್ಪೆಷಲಿ ನಾವು ನಮ್ದು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಜಾಸ್ತಿ ಸ್ಟಡಿ ಮಾಡೋಣ ಇದ್ರಾಗ. And related to this, in this unit you will be having some problems. ಸೊ ಇಷ್ಟು ದಿನ ನಿಮ್ಗೆ ನಾ ಹೇಳ್ತಿದ್ದೆ ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರೀಸ್ ಅಂತ ಹೇಳಿ. ಅದು ನಿಮ್ಗೆ ಅನ್ನಿಸ್ಬೋದು, ಏನು ರೀ ಮೇಡಮ್ ಬರೀ ಲೀಫೋ ಫೀಫೋ ಅಂತಿದ್ರಿ, ಏನು ರೀ ಅವೆಲ್ಲ ಅಂತೇಳಿ. ಸೊ ಇನ್ ದಿಸ್ ಯೂನಿಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಯು ದ ಪ್ರಾಬ್ಲಮ್ಸ್ ಆಲ್ಸೋ. ಸೊ ಹೆಂಗೆ ನೀವು ಫಿನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಪ್ರಾಬ್ಲಮ್ಸ್ ಮಾಡ್ತಿರಲ್ಲ, ಅದೇ ಥರ ಇಲ್ಲೂ ಪ್ರಾಬ್ಲಮ್ಸ್ ನಿಮಗಿದಾವೆ. ಅದು ಫಿಫೋ ಮೆಥಡ್ ಮೇಲೆ ಲೀಫೋ ಮೆಥಡ್ ಮೇಲೆ ಇದ್ದಾವೆ, ಅವನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಂತ. ಸೊ ನಾವು ಲೆಟ್ ಸ್ಟಾರ್ಟ್ ದ ಯೂನಿಟ್. So this is accounting standard unit 5. So first, so we'll go for the introduction. The term standard in accounting is a recent origin. See, this standard is there, no, it is totally a recent origin. Recent is nothing but what? ಇದು ಭಾಳ ಈಗಿಂದ ಬಂದಿದ್ರಿ. ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಏನವ ಹಳಿದು, ಅಂದ್ರೆ ನಮ್ಮ ಆನ್ಸೆಸ್ಟರ್ಸ್ ಫಾಲೋ ಮಾಡ್ತಿರಂತ ನಿಮ್ಗೆ ನಾ ಹೇಳಿದೆ ಸ್ಟಾರ್ಟಿಂಗ್.
ಅಂದರೆ ನಾವು ಇನ್ನು ಅಕೌಂಟಿಂಗ್ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ಯಾರು ಅಕೌಂಟಿಂಗ್ ಎಲ್ಲ ಮಾಡ್ತಿರಲ್ಲ ಪ್ರೊಸೀಜರ್ಸ್, ಅವ್ರು ಅವೆಲ್ಲ ಮಾಡ್ತಿದ್ದಾರೆ. ಬಟ್ ಈ ಸ್ಟ್ಯಾಂಡರ್ಡ್ ಅನ್ನೋದ್ರಿಂದ ರೀಸೆಂಟ್ ಒರಿಜಿನ್, ಇದು ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡ್ಯಾರ. ಸೊ ಟರ್ಮ್ ಸ್ಟ್ಯಾಂಡರ್ಡ್ ಇನ್ ಅಕೌಂಟಿಂಗ್ ಈಸ್ ರೀಸೆಂಟ್ ಒರಿಜಿನ್ ಆ್ಯಂಡ್ ಡೆವಲಪ್ಮೆಂಟ್. ವಾಟ್ ಈಸ್ enumerated has standard today to be commonly known as principles of 4 decades ago. ಸೊ 4 decades ago ಅಂದರೆ ಈಗ ಒಂದು 400 ವರ್ಷ ಹಿಂದೆ ಏನು ಮಾಡ್ತಿದ್ರು ಅಂದ್ರೆ, ನಾವೇನು ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಅಂತೇಳಿ ಫಾಲೋ ಮಾಡ್ಲಿದ್ದೀವಿ ಅವು 400 ವರ್ಷ ಹಿಂದಿಂದ್ರಿ. ಅವಕ್ಕೆ ಒಂದು ಸಿಂಪಲ್ಲಾಗಿ ಹೆಸರು ಏನು ಕೊಟ್ಟರು ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ ದಿಸ್ ಸೆಂಚುರಿ. ಓಕೆ, ಸೊ ಸ್ಟ್ಯಾಂಡರ್ಡ್ ಅನ್ನೋದು ರೀಸೆಂಟ್ ಒರಿಜಿನ್ ಅದ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ವಾಟ್ ದ ಪ್ರಿನ್ಸಿಪಲ್ಸ್ ದೇ ಕ್ಯಾನ್ ಬಿ ಫಾಲೋಡ್ ಆ್ಯಂಡ್ ಇಟ್ ಕೆನಾಟ್ ಬಿ ಫಾಲೋಡ್. ಇಟ್ಸ್ ಓಕೆ, ಅದರ ಚಲೇಗ ಅಂತಿತ್ತು ರೀ. ಕಂಪಲ್ಸರಿ ಅವು ಮಾಡಲೇಬೇಕಂತಿಲ್ಲ ಅಂದ್ರೆ, ಬಟ್ ಅಪ್ಲಿಕೇಬಲ್ ಆಗೋಂಗಿದ್ರೆ ಮಾಡಲೇಬೇಕು. ನಿಮ್ಮ ಕಂಪ್ನಿಗೆ ಅವು ಪ್ರಿನ್ಸಿಪಲ್ಸ್ ಅಪ್ಲಿಕೇಬಲ್ ಆಗ್ತಾರೆ, ಮತ್ತೊಂದಿಷ್ಟು ಮಾಡಲೇಬೇಕು. ಈಗ ಡ್ಯೂಯಲ್ ಆಸ್ಪೆಕ್ಟ್ ಪ್ರಿನ್ಸಿಪಲ್ ಮಾಡಲಾರ್ದು ಬಿಡ್ತೀರಿ, ಕಂಪಲ್ಸರಿ ಹೌ ಟು ಫಾಲೋ ಮ್ಯಾಚಿಂಗ್ ಪ್ರಿನ್ಸಿಪಲ್. ಸಿ ಇಫ್ ವಿ ಗೋ ಫಾರ್ ಪ್ರಿಪೇರಿಂಗ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ವಿ ಹ್ಯಾವ್ ಟು ಫಾಲೋ ದೋಸ್ ಪ್ರಿನ್ಸಿಪಲ್ಸ್. But the thing is what we will adopt the selective principles. But now for the standards, no, we have to adopt it. Okay. See, in India also, the term has literally become popular since the formulation of Accounting Standards Board ASB in April 1977 by the Institute of Chartered Accountants of India. See here, so ನಮ್ಮ ಯಾವಾಗಿಲ್ಲಿ ಇಂಡಿಯಾನಾಗ ಇದ್ರ ಇಂಪಾರ್ಟೆನ್ಸ್ ಗೊತ್ತಾಯಿತು. ಇಂಡಿಯಾನಾಗ ಯಾವಾಗ ಬಹಳ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಇಂಪಾರ್ಟೆನ್ಸ್ ಬಂತು ಅಂದರೆ, ವೆನ್ ದೇ ಹ್ಯಾವ್ ಫಾರ್ಮುಲೇಟೆಡ್, ವೆನ್ ದೇ ಹ್ಯಾವ್ ಮೇಡ್ ದ ಸೆಟಪ್ ಆಫ್ ದಿಸ್ ಬೋರ್ಡ್, ದಟ್ ಈಸ್ ASB. ASB ಇಸ್ ನಥಿಂಗ್ ಬಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಕೆಲಸ ಏನು ಅಂತಂದ್ರೆ, ದೇ ವಿಲ್ ಇಶ್ಯೂ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಅಂದ್ರೆ ಗೈಡ್ಲೈನ್ಸ್ ಕೊಡ್ತಾರೆ ನಮಗೆ, ಕಂಪನೀಸಿಗೆ ಯಾವ ಥರ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡಬೇಕು ಅಂಥೇಳಿ. ದ್ಯಾಟ್ ಈಸ್ ಟು ಬಿ ಫಾಲೋಡ್. ಆ್ಯಂಡ್ ಯಾರು ಎಸ್ಟಾಬ್ಲಿಷ್ ಮಾಡಿದ್ರಂದ್ರೆ, ದ್ಯಾಟ್ ಈಸ್ ICI. ಓಕೆ, ಸೊ ದಿಸ್ ಈಸ್ ದ ಮೇನ್ ಇಂಟ್ರೊಡಕ್ಷನ್ ಪಾರ್ಟ್. Next thing is what here, we'll see the meaning of accounting standards. Okay, so accounting standards can throw off as a rules, procedures and conventions of accounting which provide a measure of acceptable conduct of accounting. So what is the meaning of accounting standards? So we are having two different meanings here. First one, which we have seen just now. So accounting standards can be thought of as a rules, procedures. So ಇದನ್ನು ನಾವು ಏನಂತ ಅನ್ಕೋಬೋದು, ಥಾಟ್ ಆಫ್ ರೂಲ್ಸ್, ಪ್ರೊಸೀಜರ್ಸ್ ಆ್ಯಂಡ್ ಕನ್ವೆನ್ಷನ್ಸ್. ಸೊ ರೂಲ್ಸ್ ಅನ್ರಿ, ಪ್ರೊಸೀಜರ್ ಅಂದ್ರಿ, ಅಥವಾ ಕನ್ವೆನ್ಷನ್ಸ್ ಅಂದ್ರಿ. ಕನ್ವೆನ್ಷನ್ಸ್ ಅಂದರೆ ಏನು? ದೀಸ್ ಆರ್ ಒನ್ ಕೈಂಡ್ ಆಫ್ ಅಸ್ಯೂಮ್ಷನ್ಸ್. ಓಕೆ, ಸೊ ಕನ್ವೆನ್ಷನ್ಸ್ ಆಫ್ ಅಕೌಂಟಿಂಗ್ ವಿಚ್ ಪ್ರೊವೈಡ್ ಅ ಮೆಜರ್ ಆಫ್ acceptable conduct of accounting. So which can be acceptable easily, it is accepted by everyone. ಸೊ ಆಲ್ ಕೈಂಡ್ ಆಫ್ ಕಂಪನಿ, ಎಲ್ಲ ಥರ ಕಂಪನಿಗೂ ಇದೇನದ ಸೂಟೇಬಲ್ ಅದ ರೀ. ಓಕೆ, one more meaning is this. See, accounting standards are designed to harmonizing diverse accounting policies and practices and are formulated after taking into consideration the customs, usage and business environment. So one more important meaning we can say, that is accounting standards are designed to harmonize. ಇದು ಒಂದು ವರ್ಡ್ ನಿಮ್ಗೆ ಡಿಫ್ರೆಂಟ್ ಅನಿಸ್ಬೋದು. Harmonize is nothing but what? So maintain the sustainability. ಅಂದ್ರೆ ಅಕೌಂಟ್ಸ್ ಕಂಪೇರ್ ಮಾಡಿದಾಗ ನಮಗೆ ರಿಲೇಟೆಡ್ ಅನ್ನಿಸ್ಬೇಕ್ರಿ. ಕಂಪ್ಯಾರಿಸನ್ ಹೆಂಗೆ ನಾವು ಮಾಡ್ತೀವಿ ಅಂದರೆ, ಸಂಬಂಧ ಇರಬೇಕು, ಒಂದಕ್ಕೊಂದು ಕಂಪೇರ್ ಮಾಡ್ಲಿಕ್ಕೆ ಬರ್ತಿರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಅಂಥವುದ್ರಷ್ಟೇ ನಾವೇನು ಮಾಡ್ತೀವಿ, ಕಂಪೇರ್ ಮಾಡ್ಲಿಕ್ಕೆ ಹೋಗ್ತೀವಿ. ಸೊ ಹಿಂಗೆ ಹಾರ್ಮೋನೈಸ್ ಡಿವರ್ಸ್ ಅಕೌಂಟಿಂಗ್ ಪಾಲಿಸೀಸ್. ಸೊ ಡಿಫ್ರೆಂಟ್ ಅಕೌಂಟಿಂಗ್ ಪಾಲಿಸೀಸ್ ಪ್ರಾಕ್ಟೀಸ್ ಇತ್ತು, ಅವು ಅಷ್ಟನ್ನು ಕೂಡಿಸಿ ಏನು ಮಾಡಿರ್ತಾರೆ ರೀ, ಅದನ್ನು ಇನ್ಸ್ಟೆಡ್ ಆಫ್ ದ್ಯಾಟ್ ಅಕೌಂಟಿಂಗ್ ಪಾಲಿಸೀಸ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ದಿಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಓಕೆ, ಸೊ ಪಾಲಿಸೀಸ್ ಹೆಂಗಿತ್ತು, ಭಾಳ ಡಿಫ್ರೆಂಟ್ ಇತ್ತು ರೀ. ಅಂದ್ರೆ ಒಬ್ಬೊಬ್ರಿಗೆ ಅಪ್ಲಿಕೇಬಲ್ ಇಲ್ಲ, ಅದು ಅರ್ಥ ಆಗ್ತಿರ್ಲಿಲ್ಲ, ಕನ್ಫ್ಯೂಸಿಂಗ್ ಇತ್ತು.
ಸೊ ಅದನ್ನು ರಿಮೂವ್ ಮಾಡಿ ಏನು ಮಾಡ್ತಾರೆ, ಡೈರೆಕ್ಟ್ಲಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂತ ಒಂದು ಕಾನ್ಸೆಪ್ಟ್ ತೆಗೆದ್ರು. ಆ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡೋದು ಏನಾಗ್ತದೆ, ನಮಗೆ ಸ್ಟ್ಯಾಂಡರ್ಡಿಟಿ ಮೇಂಟೈನ್ ಆಗ್ತದೆ. ಯೂಶ್ವಲಿ ನಾವು ವರ್ಡ್ ಯೂಸ್ ಮಾಡ್ತೀವಲ್ರಿ, ಸ್ಟ್ಯಾಂಡರ್ಡ್ ಇರಬೇಕು ಅಂಥೇಳಿ. ದ್ಯಾಟ್ ಓನ್ಲಿ ಸ್ಟ್ಯಾಂಡರ್ಡ್ ಇಸ್ ನಥಿಂಗ್ ಬಟ್ ವಾಟ್, ಸೊ ವಿಚ್ ಆರ್ ಅಪ್ಲಿಕೇಬಲ್ ಆ್ಯಂಡ್ ವಿಚ್ ಆರ್ accepted by everyone. Okay, so accounting standards are designed to harmonizing diverse accounting policies and practices and are formulated is nothing but what, they are created after taking into consideration the customs, usage and business environment. ಈ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಸುಮ್ಮನೆ ಅವರು ತೆಗ್ದಿಲ್ರಿ, ಸಾರಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಸುಮ್ಮನೆ ಅವ್ರು ಇನ್ವೆಂಟ್ ಮಾಡಿಲ್ಲ, ಸುಮ್ಮನೆ ಫಾರ್ಮುಲೇಟ್ ಮಾಡಿಲ್ಲ. ದೇ ಹ್ಯಾವ್ considered various factors, that is customs, usage and business environment. So customs is nothing but what, the traditions which they are following. ಟ್ರೆಡಿಷನ್ಸ್ ಅಂದರೆ ಹಬ್ಬ ಹುಣ್ಣಿಮೆ ಮಾಡೋದ್ರ ಬಗ್ಗೆ ಮಾತಾಡ್ಲಿಕ್ಕತ್ತಿಲ್ಲ. ಅಕೌಂಟೆಂಟ್ಸ್ ಯಾವ ಥರ ಸಿಸ್ಟಮನ್ನು ಅಡಾಪ್ಟ್ ಮಾಡ್ಕೊಂಡಾರ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಮಾಡ್ತಾರೋ, ಡಬಲ್ ಎಂಟ್ರಿ ಸಿಸ್ಟಮ್ ಮಾಡ್ತಾರೋ, ಸೊ ಮೆಥಡ್ ಏನು ಫಾಲೋ ಮಾಡ್ಲಿಕ್ಕತ್ತಾರಲ್ಲ ಅದರ್ಲಿಂದ ಅವರಿಗೆ ಏನಾರು ಹೆಲ್ಪ್ಫುಲ್ ಅದನೋ, ಏನಾದ್ರಾಗ ಭಾಳ ಕನ್ಫ್ಯೂಷನ್ಸ್ ಅದನೋ ಅದನ್ನು ಚೆಕ್ ಮಾಡೋದು, ಅದಕ್ಕೆ ಕಸ್ಟಮ್ಸ್ ಆ್ಯಂಡ್ ಯೂಸೇಜ್. ಸೊ ಈಗ ನಾ ಪ್ರಿನ್ಸಿಪಲ್ಸ್ ಅಥವಾ ಪಾಲಿಸೀಸ್ ರಿಮೂವ್ ಮಾಡಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಅವ್ರಿಗೆ ಏನಾದ್ರು ಕೊಟ್ಟೆ ಅಂದ್ರೆ ಅದು ಹೆಂಗೆ ಅವ್ರಿಗೆ ಉಪಯೋಗ ಆಗ್ತದೆ. ಆ್ಯಂಡ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಸೊ ಹೌ ಈಸ್ ದ ಎನ್ವಿರಾನ್ಮೆಂಟ್ ಆಫ್ ದ ಬಿಸ್ನೆಸ್ ಟೋಟಲಿ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಇಂಪ್ಯಾಕ್ಟಿಂಗ್ ಅಪಾನ್ ದ business. So everything is to be considered and later we will go for inventing the accounting standards. In simple, accounting standards are nothing but what, these are important guidelines, rules which are issued by ASB for harmonizing the accounting system, or we can say to maintain the transparency. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಮೇನ್ ಉದ್ದೇಶ ಏನಂದರೆ ಟು ಮೇಂಟೈನ್ ದ ಟ್ರಾನ್ಸ್ಪರೆನ್ಸಿ ಅಂದರೆ ಏನು ಮುಚ್ಚುಮರೆ ಮಾಡೋಂಗಿಲ್ಲ, ಎಲ್ಲ ಓಪನ್ಲಿ ತೋರಿಸ್ಬಿಡ್ಬೇಕು ನಿಮ್ಮ ಅಕೌಂಟ್ಸ್ ಒಳಗೆ ಏನೇನದ, ಏನು ಹೈಡ್ ಮಾಡೋಂಗಿಲ್ಲ. ಆ್ಯಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಫಾರ್ ದ ಕಂಪ್ಯಾರಿಸನ್. ಓಕೆ, ಸೊ ಕಂಪ್ಯಾರಿಸನ್ ಮಾಡಲಿಕ್ಕೆ ಹೆಲ್ಪ್ ಆಗಬೇಕು. ನೆಕ್ಸ್ಟ್ ವಿಲ್ ಗೋ ಫಾರ್ ದ ಡೆಫಿನೇಷನ್. ಸೊ ಡೆಫಿನೇಷನ್ ಅಕಾರ್ಡಿಂಗ್ ಟು ಕೊಯ್ಲರ್ಸ್ ಡಿಕ್ಷನರಿ. ಓಕೆ, ಸೊ ಕೊಯ್ಲರ್ಸ್ ಡಿಕ್ಷನರಿ ಪ್ರಕಾರ ಒಂದು ಅಕೌಂಟಿಂಗ್ ಡೆಫಿನೇಷನ್ ಅದ ನೋಡೋಣ ಅಂತ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಈಸ್ ಅ ಮೋಡ್ ಆಫ್ ಕಂಡಕ್ಟ್ ಇಂಪೋಸ್ಡ್ ಆನ್ ಅಕೌಂಟೆಂಟ್ಸ್. ಸೊ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಇಸ್ ನಥಿಂಗ್ ಬಟ್ ವಾಟ್, ಇಟ್ ಈಸ್ ಅ ಮೋಡ್ ಆಫ್ ಕಂಡಕ್ಟ್. ಮೋಡ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಒನ್ ಪ್ರಾಸೆಸ್, ವೇ ಆಫ್ ಕಂಡಕ್ಟ್ imposed on accountants by customs, law or professional body. So who are indulged in the accounting activities ಒಳಗೆ ಭಾಳ ಇನ್ವಾಲ್ವ್ ಇರ್ತಾರಲ್ಲ, ಸೊ ಅಂಥ ಪ್ರೊಫೆಷ್ನಲ್ಸಿಗೆ ಸೂಟ್ ಆಗುವಂಥವು ತಗೋರ್ತಾರೆ. ಏನಿರೋದು ಅಂದರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ದೆಮ್ ಟು ಇನ್ ಕಂಡಕ್ಟಿಂಗ್ ಇಸ್ ನಥಿಂಗ್ ಬಟ್ ಟುಡೇ ಅವ್ರ ಪ್ರೊಫೆಷನ್ನೇ ಅಕೌಂಟ್ಸ್ ಮಾಡೋದ್ರಿ. ಅವ್ರ ಅಕೌಂಟಿಂಗ್ ಪ್ರೊಸೆಸ್ ಈಸಿ ಆಗಬೇಕು ಅಂತ ಇವನು ಫೈಂಡ್ ಔಟ್ ಮಾಡಿದ್ದು, ಅಂದರೆ ಇದನ್ನೊಂದು ಇನ್ವೆಂಟ್ ಮಾಡಿ ಕೊಟ್ಟಿದ್ದು. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಈಸ್ ಅ ಮೋಡ್ ಆಫ್ ಕಂಡಕ್ಟ್ ಇಂಪೋಸ್ಡ್ ಆನ್ ಅಕೌಂಟೆಂಟ್ಸ್ by custom, law or professional body. So customs, what is the procedure, how they are following, law or professional body. So professional body ಅಂದರೆ ಅದು ICI. ಸೊ ಅವರೇ ಅದನ್ನು ಹೇಳ್ಯಾರ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಇವನ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆಲ್ಸೋ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ಸನ್ನು ನಾವು ರೆಫರೆನ್ಸ್ ತೊಗೊಂಡು ಒಂದಿಷ್ಟು ಇದನ್ನು ಮಾಡಿ ಅವರಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಥೇಳಿ ಇಶ್ಯೂ ಮಾಡ್ತೀವಿ. ಓಕೆ, ಸೊ ದ್ಯಾಟ್ಸ್ ವೈ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಇನ್ನೂ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ನಥಿಂಗ್ ಬಟ್ ವಾಟ್, ದೇ ಆರ್ ಸೆಲೆಕ್ಟೆಡ್ ಸೆಟ್ ಆಫ್ ಅಕೌಂಟಿಂಗ್ ಪಾಲಿಸೀಸ್ ಆರ್ ಗೈಡ್ಲೈನ್ಸ್ ರಿಗಾರ್ಡಿಂಗ್ ದ ಮೆಥಡ್ಸ್ ಆರ್ ಪ್ರಿನ್ಸಿಪಲ್ಸ್ ಟು ಬಿ ಟೇಕನ್ ಇನ್ ಅಕೌಂಟಿಂಗ್. ಓಕೆ, ಸೊ ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇಟ್ ಈಸ್ accounting standards are nothing but what, a selected set of accounting policies. Selected, ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಏನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ಕೋತೀವಿ. ಆ್ಯಂಡ್ ವಿಚ್ ಆರ್ ಆಲ್ಸೋ ಕಾಲ್ಡ್ ಆಸ್ ಗೈಡ್ಲೈನ್ಸ್. ಸೊ ಫಾರ್ ದ ಅಕೌಂಟೆಂಟ್ಸ್ ದೇ ಆರ್ ಆ್ಯಕ್ಟಿಂಗ್ ಆಸ್ ದ ಗೈಡ್ಲೈನ್ಸ್ ಆ್ಯಂಡ್ ಇವನ್ ದ ಪ್ರಿನ್ಸಿಪಲ್ಸ್. ಆ್ಯಂಡ್ ಇಟ್ಸ್ ಹೆಲ್ಪಿಂಗ್ ಅಬೌಟ್ ವಾಟ್ ಕೈಂಡ್ ಆಫ್ ಮೆಥಡ್ ಟು ಬಿ ಚೂಸನ್ ಫಾರ್ ಮೇಕಿಂಗ್ ದ ಅಕೌಂಟಿಂಗ್ ಆ್ಯಕ್ಟಿವಿಟೀಸ್, ಆರ್ ವಿ ಕ್ಯಾನ್ ಸೆ ರೆಕಾರ್ಡಿಂಗ್ ದ ಅಕೌಂಟಿಂಗ್ ಆ್ಯಕ್ಟಿವಿಟೀಸ್. ಓಕೆ, this is one definition. Let us move to next one, that is need for accounting standards. So what are the needs here?
First one, the need for accounting standards stems from the limitation of financial accounting. So needs are nothing but what, why accounting standards are required, ಎದಕ್ಕೆ ಬೇಕು ನಮಗೆ ಇದು ಅಂದರೆ, ಸೊ ದ ನೀಡ್ ಫಾರ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಸ್ಟೀಮ್ಸ್ ಫ್ರಮ್ ದ ಲಿಮಿಟೇಷನ್ ಆಫ್ ಫಿನಾನ್ಷಿಯಲ್ ಅಕೌಂಟಿಂಗ್. ಸೊ ಫಿನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಒಂದು ಸ್ವಲ್ಪ ಲಿಮಿಟೇಷನ್ಸ್ ಅವ ರೀ. ಆ ಲಿಮಿಟೇಷನ್ಸ್ ಹೋಗ್ಬೇಕಂತಲೇ ಏನು ಮಾಡೇವೆ, ಇದನ್ನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಇನ್ವೆಂಟ್ ಮಾಡಿದ್ದು. ನೆಕ್ಸ್ಟ್, ದ ನೀಡ್ ಫಾರ್ the word on accounting practice has been arisen because of lack of uniformity existing. See, lack of uniformity ಅಂದರೆ ಸೇಮ್ ರೂಲ್ಸ್ ರೆಗ್ಯುಲೇಷನ್ಸ್ ಫಾಲೋ ಮಾಡಂಗಿಲ್ಲ. ಯೂನಿಫಾರ್ಮ್ ನಿಮ್ಮ ಕಾಲೇಜ್ನಾಗ ಯೂನಿಫಾರ್ಮ್ ಎಲ್ಲರಿಗೂ ಇರ್ತದಲ್ರಿ, ಎಲ್ಲರಿಗೂ ಯಾಕೆ ಯೂನಿಫಾರ್ಮೇ ಮಾಡ್ತೀವಿ, ಟು ಮೇಂಟೈನ್ ದ ಇಕ್ವಾಲಿಟಿ. ನೀವೆಲ್ಲರೂ ನಮಗೆ ಸಮ, ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತಿಲ್ಲ. For college, for teachers, for society, all the children, all the students are equal. ಓಕೆ, ಸೊ ಸ್ಪೆಷಲ್ ನಾವು ಕಾಲೇಜ್ ಬಗ್ಗೆ ಮಾತಾಡ್ಬೇಕಂದ್ರೆ, ಸೊ ನೀವು ಎಲ್ಲ ನಮಗೆ ಈಕ್ವಲ್ ಇದ್ದೀರಿ, ಕಾಲೇಜಿಗಾಯಿತು ಟೀಚರ್ಸಿಗಾಯಿತು. ಸೊ ನಾವು ಯಾರ ಬಗ್ಗೆನೂ ಭೇದ ಭಾವ ಮಾಡೋಂಗಿಲ್ಲ. ಅದನ್ನು ಫಸ್ಟ್ ಸ್ಟೆಪ್ ಏನದಂದ್ರೆ ಯೂನಿಫಾರ್ಮ್. ಸೊ ಹಿಯರ್ ಆಲ್ಸೋ ಇಫ್ ದೇ ಆರ್ ಫಾಲೋಯಿಂಗ್ ಸೇಮ್ ರೂಲ್ಸ್ ಆ್ಯಂಡ್ ಪ್ರೊಸೀಜರ್ಸ್, ದೆನ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಅಕೌಂಟೆಂಟ್ಸ್. They can easily compare the performance. So that's why the one more important need is because of lack of uniformity existing. ಯೂನಿಫಾರ್ಮಿಟಿ ಇಲ್ಲ, ಜಾಸ್ತಿ ಮುಂಚೆ ಇರಲಿಲ್ಲ. ಸೊ ಅದ್ರ ಸಂಬಂಧ ಏನು ಮಾಡೋರು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸನ್ನು ಇನ್ವೆಂಟ್ ಮಾಡ್ಯಾರ. ಆ್ಯಂಡ್ ಫಸ್ಟ್ ಒಂದು ಪಾಯಿಂಟ್ ನಾವೇನು ಸ್ಟಡಿ ಮಾಡೀವಿ, ಫಿನಾನ್ಷಿಯಲ್ ಅಕೌಂಟಿಂಗದು ಲಿಮಿಟೇಷನ್ಸ್ ಇತ್ತು. ಫಿನಾನ್ಷಿಯಲ್ ಅಕೌಂಟಿಂಗ್ ನೀವು ಈಗ ಕಲೀಲಿಗತ್ತೀರಿ, ಹೋದ ಸೆಮ್ಮು ಕಲ್ತೀರಿ, ಅದ್ರೊಳಗೆ ಸ್ವಲ್ಪ ಲಿಮಿಟೇಷನ್ಸ್ ಇದಾವೆ ರೀ. ಲಿಮಿಟೇಷನ್ಸ್ ಹೇಳಬೇಕಾದ್ರೆ ಒಂದು ಎಕ್ಸಾಂಪಲ್, ಡೆಪ್ರಿಸಿಯೇಷನ್ ಮಾಡ್ತೀವಿ. ಡೆಪ್ರಿಸಿಯೇಷನ್ ನಾವು ಇದ್ರ ಮೇಲೆ ಚಾರ್ಜ್ ಮಾಡ್ತೀವಿ, ಹಿಸ್ಟಾರಿಕಲ್ ಪ್ರೈಸ್ ಮೇಲೆ ಚಾರ್ಜ್ ಮಾಡ್ತೀವಿ. ಹಿಸ್ಟಾರಿಕಲ್ ಪ್ರೈಸ್ ಅಂದರೆ ಪರ್ಚೇಸ್ ಪ್ರೈಸ್ ಅಂತ ಹೇಳಿ. ನೀವು ಪ್ರತಿ ವರ್ಷ ಪರ್ಚೇಸ್ ಪ್ರೈಸ್ ಮೇಲೆ ಒಂದಿಷ್ಟು ಪರ್ಸೆಂಟೇಜನ್ನು ಡೆಪ್ರಿಸಿಯೇಷನ್ ಚಾರ್ಜ್ ಮಾಡ್ತಾ ಹೋಗ್ತೀರಿ. ಬಟ್ ಆಫ್ಟರ್ ಎಂಡ್ ಆಫ್ ದಟ್ ಲೈಫ್ ಆಫ್ ದ ಅಸೆಟ್, ವೆನ್ ಯು ಗೋ ಫಾರ್ ರಿಪ್ಲೇಸಿಂಗ್ ದ್ಯಾಟ್ ಅಸೆಟ್, ರಿಪ್ಲೇಸಿಂಗ್ ಮೀನ್ಸ್ ಹೊಸ ಅಸೆಟ್ ಪರ್ಚೇಸ್ ಮಾಡ್ಬೇಕಂತ ಏನು ಹೋಗ್ತಿರಲ್ಲ, ಅವಾಗ ನಿಮಗೆ ಏನಾಗ್ತದೆ, ಹೊಸ ಅಸೆಟ್ ಪರ್ಚೇಸ್ ಮಾಡಲಿಕ್ಕೆ ಮಾರ್ಕೆಟ್ನಾಗಿಂದು ಪ್ರೈಸ್ ಜಾಸ್ತಿ ಆಗಿಬಿಟ್ಟಿರ್ತದೆ. ನೀವೇನು ಫಂಡ್ಸ್ ಕಲೆಕ್ಟ್ ಮಾಡಿರ್ತಿರಲ್ಲ ಡೆಪ್ರಿಸಿಯೇಷನ್ ಅಂಥೇಳಿ, ಆ ಫಂಡ್ಸ್ ಸಾಲಂಗಿಲ್ಲ. ಅಂದರೆ ಏನು ಆಯ್ತು, ಈಗ ಕಂಪನಿ ಎಕ್ಸ್ಟ್ರಾ ಫಂಡ್ಸ್ ಹಾಕಬೇಕು. ದೇ ಹ್ಯಾವ್ ಟು ಇನ್ಕರ್ ದ ಎಕ್ಸ್ಟ್ರಾ ಅಮೌಂಟ್ ಫಾರ್ ಪರ್ಚೇಸಿಂಗ್ ದ್ಯಾಟ್ ಅಸೆಟ್ ನೌ. ಸೊ ಇಟ್ ಬಿಕಮ್ಸ್ ಪ್ರಾಬ್ಲಮ್. ಸೊ ಈ ಥರ ಫಿನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ಭಾಳ ಪ್ರಾಬ್ಲಮ್ಸ್ ಇದಾವೆ. ಆ್ಯಂಡ್ ಸಮ್ ಆಫ್ ದ ಆಸ್ಪೆಕ್ಟ್ಸ್ ಆರ್ ನಾಟ್ ರೆಕಾರ್ಡೆಡ್ ಇನ್ ದ ಫಿನಾನ್ಷಿಯಲ್ ಅಕೌಂಟಿಂಗ್, like efficiency of the management, we can say, the loyalty of the employees. These are the things are important in the company, but we will skip it, will not record in the financial accounting. So that's why the accounting standards has been introduced. Next one is what, accountant must tell the people what they are doing by disclosing the methods and assumptions that explain which accounting policies they have to adopt. So in the previous system, some of the accountants, or we can say some of the company, they used to hide from the people or investors. ಇನ್ವೆಸ್ಟರ್ಸಿಗೆ ಸರಿಗೆ ಇನ್ಫಾರ್ಮೇಷನ್ ಕೊಡ್ತಿರ್ಲಿಲ್ಲ ಅವರು. ಅವ್ರು ಯಾವ ಥರ ಮೆಥಡ್ ಫಾಲೋ ಮಾಡ್ಲಿಕ್ಕತ್ತಾರ, ಏನು ಪ್ರೊಸೀಜರ್ ಮಾಡ್ಯಾರ, ಅವ್ರ ಕ್ಯಾಪಿಟಲ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಲಿಕ್ಕತ್ತಾರ, ಈ ಥರ ಇನ್ಫಾರ್ಮೇಷನ್ ಅವ್ರಿಗೆ ಡಿಸ್ಕ್ಲೋಸೇ ಮಾಡ್ತಿರ್ಲಿಲ್ಲ, ಎಲ್ಲ ಹೈಡ್ ಮಾಡ್ತಿದ್ರು. ಸೊ ದ್ಯಾಟ್ ವಾಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ಇಂಟ್ರೊಡ್ಯೂಸಿಂಗ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಬಿಕಾಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಒಳಗೆ ಫಸ್ಟ್ ಸ್ಟ್ಯಾಂಡರ್ಡೇ ಅದ ರೀ, ದ್ಯಾಟ್ ಈಸ್ ಡಿಸ್ಕ್ಲೋಜರ್ ಆಫ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಹೇಳಿ. ಅಂದ್ರೆ ಯು ಹ್ಯಾವ್ ಟು ಡಿಸ್ಕ್ಲೋಸ್ ಆಲ್ ದ ಥಿಂಗ್ಸ್, ವಾಟ್ ಎವರ್ ದ ಅಕೌಂಟಿಂಗ್ ಪ್ರೊಸೀಜರ್ಸ್ ಯು ಆರ್ ಅಡಾಪ್ಟಿಂಗ್. ಸೊ ಯು ಹ್ಯಾವ್ ಟು ಡಿಸ್ಕ್ಲೋಸ್ ಅಂದರೆ ಎಲ್ಲನೂ ತೋರಿಸ್ಬೇಕು, ಯಾವುದನ್ನು ಮುಚ್ಚಿಡೋ ಹಾಗೆ ಇಲ್ಲ. ಅದೇ ಫಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಮಗೆ ಹೇಳ್ಕೊಡ್ತದೆ. ಸೊ ಎವ್ರಿಥಿಂಗ್ ಈಸ್ ಟು ಬಿ ಡಿಸ್ಕ್ಲೋಸ್ಡ್. ಓಕೆ, ಸೊ ಡಿಸ್ಕ್ಲೋಜರ್ ಆಫ್ ಆಲ್ ಕೈಂಡ್ ಆಫ್ ಅಕೌಂಟಿಂಗ್ ಪಾಲಿಸೀಸ್ that is to be made. Next, aim at achieving some uniformity of presentation of accounting statements. So another important objective is what, to maintain the aim. ಅವ್ರ ಏಮ್ ಅಂದರೆ ಏನು ಗೋಲ್ ಇಟ್ಕೊಂಡಿರ್ತಾರಲ್ಲ, ಯಾವ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅದು ಏನು ಇರಬೇಕು ಅಂಥೇಳಿ, ಅದು ಏಮ್ನ ರೀಚ್ ಮಾಡಬೇಕು. ಆ ಯೂನಿಫಾರ್ಮಿಟಿ ಹಾಗೆ ಇರಬೇಕು. ಸೊ ಏಮ್ ಆಟ್ ಅಚೀವಿಂಗ್ ಸಮ್ ಯೂನಿಫಾರ್ಮಿಟಿ ಆಫ್ ಪ್ರೆಸೆಂಟೇಷನ್ ಆಫ್ ಅಕೌಂಟಿಂಗ್ ಸ್ಟೇಟ್ಮೆಂಟ್ಸ್. ಸೊ ಏನು ಅಂದ್ಕೊಂಡಿರ್ತಾರೋ ಅದನ್ನು ಹಾಗೆ ಅಕಾಂಪ್ಲಿಷ್ಮೆಂಟ್ ಮಾಡಬೇಕು ಅಂಥೇಳಿ ಅವ್ರು ಅಂದ್ಕೊಂಡಿರ್ತಾರೆ. ಸೊ ದ್ಯಾಟ್ ಈಸ್ ದ ನೀಡ್ ಹಿಯರ್. ಒನ್ ಮೋರ್,
Next is what objectives of accounting standards. So in the uh, objectives nothing but what are the intentions we can say. Okay, so why accounting standards has been formulated, it is introduced. So first and foremost, to harmonize the diverse accounting policies and practices present use. So in the present use there are various kind of accounting principles and policies. Okay, so ಭಾಳ ಕಂಪ್ನಿಗಳು ತಮ್ಮ ಮನಸ್ಸಿಗೆ ಬಂದಂಗೆ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಪಾಲಿಸೀಸ್ ಯೂಸ್ ಮಾಡ್ತಾರೆ. ಅವು ಒಂದಕ್ಕೊಂದು ಸಂಬಂಧ ಇರಂಗಿಲ್ಲ ರೀ, ಹಂಗಿದ್ದಕ್ಕೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಅದನ್ನ ಏನು ಮಾಡ್ಲಿಕ್ಕತ್ತಾರ, ರಿಮೂವ್ ಮಾಡಬೇಕಾಗ್ಯದ. ಸೊ ದ್ಯಾಟ್ ವಿ ವಾಂಟ್ ಟು ರಿಮೂವ್ ಇಟ್. ಸೊ ಫಾರ್ ದ್ಯಾಟ್ ಪರ್ಪಸ್ ಓನ್ಲಿ accounting standards has been introduced. That is first objective. Next one, to provide information to the basis on which accounts have been prepared, the data about the financial position. So to provide the information on the basis of which accounts have been prepared. So ಯಾವ ಥರ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ಲಿಕತ್ತೀವಿ, ಸೊ ವಾಟ್ ಕೈಂಡ್ ಆಫ್ ಡೇಟಾ ವಿ ಆರ್ ಯೂಸಿಂಗ್, ಸೊ ವಿಚ್ ಈಸ್ ಹೆಲ್ಪ್ಫುಲ್ ಇನ್ ಶೋಯಿಂಗ್ ದ ಫಿನಾನ್ಷಿಯಲ್ ಪೊಸಿಷನ್ ಆಲ್ಸೋ. ನಮ್ಮ ಫಿನಾನ್ಷಿಯಲ್ ಪೊಸಿಷನ್ನ ಅನಲೈಸ್ ಮಾಡಲಿಕ್ಕೆ ಆ ಪ್ರಿನ್ಸಿಪಲ್ಸ್ ಪಾಲಿಸೀಸ್ ಅಷ್ಟು ಹೆಲ್ಪ್ ಮಾಡೋಂಗಿಲ್ಲ. ಸೊ ಸ್ಟ್ಯಾಂಡರ್ಡ್ಸ್ ಇತ್ತಂದ್ರೆ ನಮ್ದು ಆ್ಯಕ್ಚುಯಲ್ ಫಿನಾನ್ಷಿಯಲ್ ಪೊಸಿಷನ್ ಗೊತ್ತಾಗ್ತದೆ. ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಇನ್ ಒಂದು ಸೇಮ್ ಸೆಕ್ಟರ್, ಸೊ ಎಕ್ಸಾಂಪಲ್ ಆಟೋಮೊಬೈಲ್ ಇಂಡಸ್ಟ್ರಿ. ಸೊ ನಾವು ಯೂಶ್ವಲಿ ಕಂಪ್ಯಾರಿಸನ್ ಮಾಡಬೇಕು ಅಂದರೆ ಆಟೋಮೊಬೈಲ್ ಇಂಡಸ್ಟ್ರಿ ಒಳಗೆ ಏನು ಮಾಡ್ತೀವಿ, ಸೊ ಟಾಟಾ ಅನ್ರಿ, ಆಮೇಲೆ ಟಾಟಾ ಅನ್ರಿ, ಮಾರುತಿ ಅನ್ರಿ ಬೇಕಾರೆ. ಓಕೆ, ಸೊ ಅವ್ರೊಳಗೆ ನಾವು ಕಂಪೇರ್ ಮಾಡ್ತೀವಿ. ಸೊ ಹೆಂಗೆ ನಮ್ಮ ಪರ್ಫಾರ್ಮೆನ್ಸ್ ಬೇಕು ಅಂಥೇಳಿ, ಲೈಕ್ ಒನ್ ಕಂಪ್ನಿ ಟು ಅನದರ್ ಕಂಪ್ನಿ ವಿ ಯೂಶ್ವಲಿ ಗೋ ಫಾರ್ ಕಂಪೇರಿಂಗ್ ದ ಪರ್ಫಾರ್ಮೆನ್ಸ್. ಸೊ ಸೇಮ್ ಸೆಕ್ಟರ್ನಾಗೆ ಯಾವ ಥರವು ಮೇಲೆ ತೆಳಗೆ ಆಗ್ತಾವೆ. ಸೊ ಟಾಟಾ ಕಂಪ್ನಿ ಫಸ್ಟ್ ಬರ್ಬೋದು, ಹೌದು ರೀ, ಆಮೇಲೆ ಫಾರ್ಬ್ಸ್ ಕಂಪ್ನಿ ಸೆಕೆಂಡ್ ಬರ್ಬೋದು, ಹೊಂಡೈ ಥರ್ಡ್ ಬರ್ಬೋದು. ಸೊ ಈ ಥರ ನಾವು ಸೇಮ್ ಸೆಕ್ಟರ್ನ ಕಂಪೇರ್ ಮಾಡಲಿದ್ರೆ ಏನಾಗ್ತದೆ, ನಮಗೆ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಹೆಂಗದಂತ ಗೊತ್ತಾಗ್ತದೆ. ಓಕೆ, ಸೊ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ even comparison of the performance. Third one, to provide the public accountants. Public accountant means the chartered accountants in practice with the guidelines and rules at action to exercise due diligence, care and independent. Due diligence is nothing but what, in detail recording or in detail investigation. Okay, so here to provide the public accountants ಅಂದರೆ ಚಾರ್ಟೆಡ್ ಅಕೌಂಟೆಂಟ್ಸಿಗೆ who are in practice, so for them it is helpful and it is acting as a guidelines, rules at action to exercise. ಸೊ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡೋದ್ರಿಂದ ಏನೇನು ಫಾಯ್ದಾ ಅಂದರೆ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಗೆಟ್ಟಿಂಗ್ ದ ಡೀಟೇಲ್ ಇನ್ಫಾರ್ಮೇಷನ್, ದ್ಯಾಟ್ ಈಸ್ ಓನ್ಲಿ ಡ್ಯೂ ಡಿಲಿಜೆನ್ಸ್ ಅಂದರೆ ಡೀಟೇಲ್ ಇನ್ವೆಸ್ಟಿಗೇಷನ್, and care and independent in rendering audit assignment. So they will become totally independent now. So ಅವ್ರಿಗೆ ಹೆಂಗೆ ಬೇಕು ಹಂಗೆ ಅವ್ರು ವರ್ಕ್ ಮಾಡ್ಬೋದು. Because they are following the accounting standards, it is helpful for them to get to know further things easily. Okay, I hope you cleared with this. ಸೊ ಈ ವಿಡಿಯೋನಾಗ ಇಷ್ಟು ಸಾಕು. ನೆಕ್ಸ್ಟ್ ಅದರ ಕಂಟಿನ್ಯೂಷನ್ ಇನ್ನೊಂದು ವಿಡಿಯೋ ಮಾಡಿ ಅದ್ರಾಗ ಡಿಸ್ಅಡ್ವಾಂಟೇಜಸನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.